ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ. ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಸಮಥಿಂಗ್ ವೆಂಟ್ ರಾಂಗ್ ಆಗಿರ್ಬೋದು, ಯಾವುದೇ ರೀತಿ ಅಪ್ಲಿಕೇಶನ್ ID ಬರ್ತಾ ಇಲ್ಲ, ಅದೇ ರೀತಿಯಾಗಿ ಫೋಟೋ ಸಿಗ್ನೇಚರ್ ಕರೆಕ್ಟಾಗಿ ಅಪ್ಲೋಡ್ ಆಗ್ತಾ ಇಲ್ಲ, ಮತ್ತು ಪೇಮೆಂಟ್ ಆದರೂ ಪೇಮೆಂಟನ್ನು ತೋರಿಸ್ತಾ ಇಲ್ಲ. ಅದಕ್ಕೆ ನಾನು ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋತಾ ಹೋಗೋಣ. ಈಗಾಗಲೇ ಕೆಯಿಂದ ಈ ಒಂದು ವೆಬ್ಸೈಟ್ ಏನೇನು ಪ್ರಾಬ್ಲಮ್ ಬರ್ತಾ ಇದೆ ಸಾಲ್ವ್ ಮಾಡಿದ್ದಾರೆ. ಇನ್ ಕೇಸ್ ಬರ್ತಾ ಇಲ್ಲ ಅಂದರೆ ನೀವು ಟ್ರೈ ಮಾಡಬೇಕಾಗುತ್ತೆ. ಆದಷ್ಟು ಮಾರ್ನಿಂಗ್ ಆ್ಯಂಡ್ ನೈಟ್ ಅಪ್ಲಿಕೇಶನ್ ಫಾರ್ಮ್ನ ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ನಾನು ಮತ್ತೊಮ್ಮೆ ಯಾವ ರೀತಿಯಾಗಿ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲೈ ಮಾಡೋದಂತ ಮತ್ತೊಮ್ಮೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಬನ್ನಿ. ವಿಡಿಯೋನ ಇಲ್ಲಿ ಶುರು ಮಾಡೋಣ. ಮೊದಲೇದಾಗಿ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಅಥವಾ ಒಂದು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ 5 ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು. ಅದರ ಜೊತೆಗೆ ಸ್ಟೆಪ್ 6ನಲ್ಲಿ ಈಗಾಗಲೇ ನೀವು ಅಪ್ಲಿಕೇಶನ್ ಏನಾದರೂ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ID ಏನಾದರೂ ಬಂದಿಲ್ಲ ಅಂದರೆ ನೀವು ಇಲ್ಲಿ ಮತ್ತೊಮ್ಮೆ ಆ ಅಪ್ಲಿಕೇಶನ್ IDಯನ್ನು ಕಂಡುಹಿಡ್ಕೊಳ್ಬೋದು. ಆ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ನೋಡೋಣ ಈಗ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಂತ. ಮೊದಲೇದಾಗಿ ಸ್ಟೆಪ್ 1 ಹಂತದಲ್ಲಿ ಒಂದು ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡೋದಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲೇದಾಗಿ ಒಂದು ಆಧಾರ್ ವೆರಿಫಿಕೇಷನ್ ಅಥವಾ ಒಂದು KYC ಜೊತೆಗೆ ಮೊದಲು ಲಾಗಿನ್ ಅಥವಾ ಒಂದು ರಿಜಿಸ್ಟ್ರೇಷನ್ನ ಆಗಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಸಿಂಪಲ್ ಆಗಿ ಏನಿಲ್ಲ, ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್, SSLC ರಿಜಿಸ್ಟ್ರೇಷನ್ ನಂಬರ್ ಮತ್ತು ಬೋರ್ಡನ್ನು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಬೋರ್ಡ್ SSLC ಅನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ KYCದು ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಪ್ರೊಸೀಡ್ ಓಪನ್ ಆಗುತ್ತೆ. ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ KYC ಮಾಡಬೇಕಾಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ, ಸಿಂಪಲ್ ಆಗಿ ಏನಿಲ್ಲ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಡೀಟೇಲ್ಸ್ನ ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಈ ಒಂದು ಕ್ಯಾಪ್ಚಾ ಡೀಟೇಲ್ಸ್ನ ನೀಡಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ OTP ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜನರೇಟ್ OTP ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು OTP ಬಂದಿರುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ, ಆ OTP ಹಾಕಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಈಗಾಗಲೇ ಆಧಾರ್ ಕಾರ್ಡ್ನಲ್ಲಿ ಏನು KYC ಮಾಡಿರ್ತಾರೆ ಅದು ಆಟೋಮೆಟಿಕಾಗಿ ಡಾಟಾ ಫೆಚ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಅಪ್ಲಿಕೇಶನ್ ಡೀಟೇಲ್ಸಿಂದ ಇಲ್ಲಿ ಸ್ಟಾರ್ಟನ್ನು ಮಾಡಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ನೀವು ನೋಡೋದಾದರೆ ಸೆಲೆಕ್ಟ್ ಹುದ್ದೆಗಳನ್ನ ಆಯ್ಕೆ ಮಾಡಿ ಅಂತಿರುತ್ತೆ. ಇಲ್ಲಿ ನೀವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೆಳಗೆ ಮತ್ತೊಂದು ಆಪ್ಷನ್ಸ್ ಬರುತ್ತೆ. ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ. ನೀವು ಯಾವೊಂದು ಡಿಸ್ಟಿಕ್ಕಿಗೆ ನೀವು ಅಪ್ಲೈಯನ್ನು ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ, ಆ ಒಂದು ಡಿಸ್ಟಿಕ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಈಗಾಗಲೇ ಡಿಸ್ಟಿಕ್ ವೈಸ್ ಎಷ್ಟು ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಅಂತ ಅವರು ಸಪ್ರೇಟಾಗಿ ನೋಟಿಸ್ ಬಿಟ್ಟಿದ್ದಾರೆ. ನಿಮ್ಮ ರಿಸರ್ವೇಷನ್ ಸೀಟ್ಗಳ ಆಧಾರದ ಮೇಲೆ ನೀವು ಒಂದು ಬೆಸ್ಟ್ ಡಿಸ್ಟಿಕ್ನ ಚೂಸನ್ನು ಮಾಡ್ಕೊಳ್ಳಿ. ಇವು ಡಾಟಾ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗಿರುತ್ತೆ. ಇದನ್ನು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮ್ಮದು ನೆಕ್ಸ್ಟು ರಿಸರ್ವೇಷನ್ ಕ್ಯಾಟಗರಿಯಿಂದ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡ್ಕೋತಾ ಹೋಗಿ. ನೋಡಿ, ಇಂದು ಏನಾದರೂ ಜನರಲ್ ಮೆರಿಟ್ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ ಯಾವುದೇ ರೀತಿ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೇಳೋದಿಲ್ಲ. ಇನ್ ಕೇಸ್ ನೀವೇನಾದರೂ ಕ್ಯಾಟಗರಿಗಳು ಅಥವಾ ಅಂದರೆ SC ST 2A 2B ಈ ಕ್ಯಾಟಗರಿಗಳಲ್ಲಿ ಏನಾದರೂ ಬರ್ತಾ ಇದ್ದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಿ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಸ್ಟೇಟ್ ಗೌರ್ಮೆಂಟ್ ಇರೋದ್ರಿಂದ ಇಲ್ಲಿ ನೀವು ಕನ್ನಡದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ SC ST ಈ ರೀತಿಯಾಗಿ ಕ್ಯಾಟಗರಿ ಆಗಿದ್ದರೆ ನಿಮಗೆ ಇಲ್ಲಿ RD ನಂಬರ್ ಕೇಳುತ್ತೆ. ಒಂದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನೀವು RD ನಂಬರ್ ಹಾಕಿದ ಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ನೇಮ್ ಮತ್ತು ನಿಮ್ಮ ಒಂದು ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫೆಚ್ ಆಗುತ್ತೆ. RD ನಂಬರ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ಡಾಟಾ ಫೆಚ್ ಆಗುತ್ತೆ. ಮತ್ತು ಈಗಾಗಲೇ SC ST ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿ ಮಾಡೋದರಿಂದ ಹಳೆ ಕಾಸ್ಟ್ ಸರ್ಟಿಫಿಕೇಟ್ ನೋಡೋದಿಲ್ಲ. ಮತ್ತೊಮ್ಮೆ ನೀವು ಅಪ್ಡೇಟ್ನ ಮಾಡಿಸ್ಕೊಂಬರ್ಬೇಕಾಗತ್ತೆ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಈ ರೀತಿಯಾಗಿ ಬಂದಿರುತ್ತೆ. ಅಂಥ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಡೇಟನ್ನು ಮಾಡಿಸ್ಕೊಂಡು ಡೀಟೇಲ್ಸ್ನ ನೀಡಬೇಕಾಗತ್ತೆ. ನಿಮ್ಮದು ಯಾವುದು ಗ್ರೂಪ್ A, ಗ್ರೂಪ್ B, C ಯಾವ್ದು ಬರುತ್ತೆ ಆ ಡೀಟೇಲ್ಸ್ನ ಹಾಕ್ಕೊಂಡು RD ನಂಬರ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಡಾಟಾ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ನೇಮ್ ಮತ್ತು SLC ಮಾರ್ಕ್ಸ್ ಕಾರ್ಡ್ನ ನೇಮ್ ಒಂದೇ ಆಗಿರುವಂಥ ಡೀಟೇಲ್ಸ್ ಬರುತ್ತೆ. ಇನ್ ಕೇಸ್ ನಿಮ್ಮದು SLC ಮಾರ್ಕ್ಸ್ ಕಾರ್ಡು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಏನಾದರೂ ನೇಮ್ ಮಿಸ್ಮ್ಯಾಚ್ ಆದರೆ ಎರರ್ ಅಂತ ಬರುತ್ತೆ. ಆದಷ್ಟು SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿ. ಈ ರೀತಿಯಾಗಿ ನಿಮ್ಮದು ಇನ್ನೂ ಬೇರೆ ಕ್ಯಾಟಗರಿ ಇದ್ದರೆ ನೀವು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಸಿಂಪಲಾಗಿ RD ನಂಬರ್ ಹಾಕೊಂಡ್ರೆ ಆಟೋಮೆಟಿಕ್ ಡಾಟಾ ಫೆಚ್ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನ್ ನೀಡ್ಬೋದು. ಇಲ್ಲ ನಾನು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಇದ್ದರೆ ಜನರಲ್ ಮೆರಿಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಕೆಳಗೆ ಬನ್ನಿ, ಪರ್ಮನೆಂಟ್ ಅಡ್ರೆಸ್ನಲ್ಲಿ ಏನು ಡೀಟೇಲ್ಸನ್ನು ಇಡಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಯಾವ ರೀತಿ ಇದೆ ಅದೇ ರೀತಿ ಅಡ್ರೆಸ್ನ ಹಾಕ್ಕೊಳ್ಳಿ. ಅಡ್ರೆಸ್ 1ನಲ್ಲಿ
ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ನೋಡಿ, ಅಡ್ರೆಸ್ನ ಹಾಕ್ಕೊಳ್ಳಿ. ಸ್ಟೇಟು, ಡಿಸ್ಟಿಕ್ಕು, ತಾಲೂಕನ್ನ ಚೂಸ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಆಧಾರ್ ಕಾರ್ಡ್ನಲ್ಲಿರುವಂಥ ಯಾವ ರೀತಿಯಾಗಿ ಪಿನ್ ಕೋಡ್ ಇದೆಯಲ್ಲ ಅದೇ ರೀತಿಯಾಗಿ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ನಿಮಗೆ ಶಾಶ್ವತ ವಿಳಾಸ ಅಥವಾ ಸಂವಹನ ವಿಳಾಸ ಒಂದೇ ಆಗಿರಲಿ ಅಥವಾ ಇಲ್ಲದಿರಲಿ. ಅಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನೀವು ಈಗಾಗಲೇ ಸ್ಟೇ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ನಾನು ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ನಲ್ಲಿ ಇಲ್ಲ ಬೇರೆ ಅಡ್ರೆಸ್ನಲ್ಲಿ ಏನಾದರೂ ಇದ್ದರೆ ನೀವು ನೋ ಅಂತ ಹಾಕ್ಕೊಂಡು ಈಗ ಪ್ರೆಸೆಂಟ್ ಯಾವೊಂದು ಅಡ್ರೆಸ್ನಲ್ಲಿ ಇದ್ದೀರಲ್ಲ ಆ ಒಂದು ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಆ ಒಂದು ಅಡ್ರೆಸ್ ಡೀಟೇಲ್ಸು ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡ್ನ ನೀಡಬೇಕಾಗುತ್ತೆ. ಇಲ್ಲ ಸರ್ ನಾನು ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಸ್ಟೇ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಎಸ್ ಅಂತ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಮೇಲೆ ಏನು ಡೀಟೇಲ್ಸನ್ನು ನೀವು ನೀಡಿರ್ತೀರಲ್ಲ ಅದೇ ರೀತಿಯಾಗಿ ಕೆಳಗೂ ಅದೇ ಆಟೋಮೆಟಿಕ್ಕಾಗಿ ಡಾಟಾ ಬಂದುಬಿಡುತ್ತೆ. ಇಷ್ಟು ಅಡ್ರೆಸ್ನ ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ಮತ್ತು ಮೊಬೈಲ್ ನಂಬರ್ ಕೇಳ್ತಾ ಇದೆ, ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ ಮತ್ತು ಆ್ಯಕ್ಟಿವ್ ಇರುವ ಇಮೇಲ್ ಐ ಡಿ ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ಇದು ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ನಿಮಗೆ ಅಲ್ಲಿ ಬರ್ತಾ ಇರುತ್ತೆ. ಇದಾದ ತಕ್ಷಣ ನೆಕ್ಸ್ಟು ನೀವು ಏನಾದರೂ ಮ್ಯಾರಿಡ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಸಪೋಸ್ ನೇಮ್ ಅಥವಾ ಸಂಗಾತಿ ಹೆಸರು ಕೇಳುತ್ತೆ, ಅದನ್ನು ಡೀಟೇಲ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ಮ್ಯಾರಿಡ್ ಆಗಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಈ ಒಂದು ಸರ್ಟಿಫಿಕೇಟ್ ನಿಮಗೆ ವೆರಿಫಿಕೇಷನಲ್ಲಿ ಕೇಳ್ತಾರೆ. ಈಗ ಯಾವುದೇ ರೀತಿಯಾಗಿ ಏನೂ ಇನ್ಫಾರ್ಮೇಷನ್ ಕೇಳೋದಿಲ್ಲ, ಸಿಂಪಲ್ಲಾಗಿ ಎಸ್ ಅಥವಾ ನೋ ಅಂತ ಇಷ್ಟೇ ಆಪ್ಷನ್ಸ್ ಕೇಳುತ್ತೆ. ಮತ್ತು ಕನ್ನಡ ಮೀಡಿಯಮ್ ಅಥವಾ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ನೋ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಎಸ್ ಹಾಕೊಂಡ್ರೆ ನಿಮಗೆ ಆ ಒಂದು PDPಯ ಒಂದು RD ನಂಬರ್ ಇರುತ್ತೆ, ಆ ಸರ್ಟಿಫಿಕೇಟ್ನಲ್ಲಿ RD ನಂಬರ್ ನೀಡಬೇಕಾಗುತ್ತೆ. ಇಲ್ಲ ನನಗೆ ಯಾವುದೇ ರೀತಿ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಷನ್ಸ್. ನೋಡಿ ಈ ಒಂದು ಏಜ್ ರಿಲ್ಯಾಕ್ಷನ್ಸ್ ಯಾವ ರೀತಿ ಅಂದರೆ ಈಗಾಗಲೇ ಜನರಲ್ ಮೆರಿಟಿಗೆ 33 ಏಜು, SC ST ಇನ್ನುಳಿದ ಕೆಟಗರಿಗೆ 35 ಏಜನ್ನು ಈಗಾಗಲೇ ಸೆಟ್ ಮಾಡಿದ್ದಾರೆ. ಇದರ ಮೇಲೆ ನಿಮ್ಮದೇನಾದರೂ ಏಜ್ ಆಗಿತ್ತಂದರೆ ಏಜ್ ರಿಲ್ಯಾಕ್ಷನ್ ತೊಗೋಬೋದು. ಆದರೆ ಏಜ್ ರಿಲ್ಯಾಕ್ಷನ್ ತೊಗೊಳ್ಬೇಕಂದ್ರೆ ಮಾಜಿ ಸೈನಿಕ ಅಥವಾ ಈಗಾಗಲೇ ಒಂದು ಪೊಲೀಸ್ ಸೇವೆಯಲ್ಲಿ ಸರ್ವಿಸಲ್ಲಿ ಏನಾದರೂ ಇದ್ದರೆ ಅಂಥ ಅಭ್ಯರ್ಥಿಗೆ ಏಜ್ ರಿಲ್ಯಾಕ್ಷನ್ಸ್ ಮಾತ್ರ ಇರುತ್ತೆ. ಅಂದರೆ ನಿಮಗೆ ಜನರಲ್ ಮೆರಿಟ್ ನೀವೇನಾದರೂ ಅಭ್ಯರ್ಥಿ ಆಗಿದ್ದರೆ 33ಕ್ಕಿಂತ ಹೆಚ್ಚು ಏನಾದರೂ ಏಜ್ ಇದ್ದರೆ ಮತ್ತು ಅದರಲ್ಲಿ ಏನಾದರೂ ಎಕ್ಸ್ ಸರ್ವಿಸ್ಮೆನ್ಸ್ ಮತ್ತು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಸರ್ವಿಸ್ ಮಾಡ್ತಾ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ. ಇಲ್ಲಾದರೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ಸ್ ಇರೋದಿಲ್ಲ. ಮತ್ತು ಇನ್ನೂ ಕೆಟಗರಿಗಳು SC ST ಮತ್ತು ಈ ರೀತಿ ಕೆಟಗರಿ ಬರುತ್ತಲ್ಲ ಆ ಕೆಟಗರಿಯಲ್ಲಿ 35 ಏಜ್ ಗರಿಷ್ಠ ವಯೋಮಿತಿ ಈಗಾಗಲೇ ಮಾಡಿದ್ದಾರೆ. 35ಕ್ಕಿಂತ ಹೆಚ್ಚು ಏನಾದರೂ ನಿಮ್ಮದು ಏಜ್ ಆಗಿತ್ತಂದರೆ ನೀವು ಏಜ್ ರಿಲ್ಯಾಕ್ಷನ್ ತೊಗೋಬೋದು. ಆದರೆ ಏಜ್ ರಿಲ್ಯಾಕ್ಷನ್ ತೊಗೋಬೇಕಂದ್ರೆ ನೀವು ಕಂಪಲ್ಸರಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರಬೇಕು ಅಥವಾ ಇನ್ ಸರ್ವಿಸ್ ಅಥವಾ ಸರ್ವಿಸ್ನಲ್ಲಿ ಇದ್ದರೆ ಮಾತ್ರ ಏಜ್ ರಿಲ್ಯಾಕ್ಷನ್ ತೊಗೋಬೋದು. ಇಲ್ಲಾಂದರೆ ಯಾವುದೇ ರೀತಿಯಲ್ಲಿ ಏಜ್ ರಿಲ್ಯಾಕ್ಷನ್ಸ್ ನಿಮಗೆ ಬರೋದಿಲ್ಲ. ಈ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ಸ್ ಬಗ್ಗೆ ಹಾಕ್ಕೊಳ್ಳಿ. ಈಗಾಗಲೇ SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತೀರ, ಬಂದಿರುತ್ತೆ. ನೆಕ್ಸ್ಟು ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು. ಈಗಾಗಲೇ ಸೆಕೆಂಡ್ PUC ಮೇಲೆ ಇದನ್ನು ಹಾಕಬೇಕಾಗಿರುತ್ತೆ. ನೀವು ಸಿಂಪಲಾಗಿ ಸೆಕೆಂಡ್ PUC 2008ರ ಮೇಲೆ ಏನಾದರೂ ಪಾಸ್ಔಟ್ ಆಗಿದ್ದರೆ ಸೆಕೆಂಡ್ PUC ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾನು ಡಿಪ್ಲೊಮಾ ITI ಅಥವಾ ಸೆಕೆಂಡ್ PUC ಬಿಫೋರ್ 2018 ಬಿಫೋರ್ ಒಳಗೆ ನೀವೇನಾದರೂ ಪಾಸ್ ಆಗಿದ್ದರೆ ಮೇಲಿನ ಒಂದು ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಂಪಲಾಗಿ ನಾನು ಸೆಕೆಂಡ್ PUC 2018 ಮೇಲೆ ಆಫ್ಟರ್ ಪಾಸ್ ಆಗಿದ್ದರೆ ಸೆಕೆಂಡ್ PUC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಅದೇ ಒಂದು PUC ಮಾರ್ಕ್ಸ್ನಲ್ಲಿ ಪಾಸಿಂಗ್ ಇಯರ್ ಇರುತ್ತೆ, ಸೆಲೆಕ್ಟ್ ಮಂತು ಮತ್ತು ಸೆಲೆಕ್ಟ್ ಇಯರ್ ಇಷ್ಟು ಡೀಟೇಲ್ಸನ್ನು ನೀಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಪರ್ಸೆಂಟೇಜು ಮತ್ತು ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅಷ್ಟು ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಸರ್ಟಿಫಿಕೇಟ್ ಬೋರ್ಡ್ ನೇಮ್ ಕೇಳುತ್ತೆ. ಇಲ್ಲಿ ಏನಿಲ್ಲ, PUC ಸರ್ಟಿಫಿಕೇಟ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಅಂತ ಇರುತ್ತೆ, ಅದನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಆರ್ ಯು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಹೋಲ್ಡರ್ ಅಂತ ಕೇಳುತ್ತೆ. ಅಂದರೆ ಏನಂದರೆ ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಜಾಬ್ ಮಾಡ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ನಮಗೆ ಯಾವುದೇ ರೀತಿ ಗೌರ್ಮೆಂಟ್ ಜಾಬ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಈಗಾಗಲೇ ಆಧಾರ್ ಕಾರ್ಡ್ ಕೊನೆಯ 4 ಡಿಜಿಟ್ ನಂಬರ್ ಬಂದಿರುತ್ತೆ, ಇದೇನು ಅವಶ್ಯಕತೆ ಇಲ್ಲ. ಆರ್ ಯು ಕ್ಲೇಮಿಂಗ್ ಇನ್ ಸರ್ವಿಸ್ CR DR, ಈಗಾಗಲೇ ನೀವು CR ಪೊಲೀಸ್, DR ಪೊಲೀಸ್ ಅಥವಾ KSRP ಸರ್ವಿಸ್ನಲ್ಲಿ ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಾಂದರೆ ಸಿಂಪಲ್ಲಾಗಿ ನೀವು ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್, ನೀವು ಬುಡಕಟ್ಟು ಜನಾಂಗದ ಒಂದು ಏರಿಯಾದಲ್ಲಿ ಒಂದು ಪರ್ಸನ್ ಆಗಿದ್ದೀರಾ ಅಂತ ಕೇಳ್ತಾರೆ. ನೀವು ಏನಾದರೂ ಇನ್ ಕೇಸ್ ಆಗಿದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಸ್ವಲ್ಪ ರಿಲ್ಯಾಕ್ಷನ್ಸ್ಗಳು ಇರುತ್ತೆ, ಅದಕ್ಕೆ ಇಲ್ಲಿ ಒಂದು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ಗೆ ಇದು ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ನೀವು ಏನಾದರೂ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಐಟು ಚೆಸ್ಟು ನೀವು ನಿಮ್ಮದು ಹೈಟ್ ಎಷ್ಟಿದೆ, ಚೆಸ್ಟ್ ಎಷ್ಟಿದೆ ಅಂತ ನೀವು ಹಾಕ್ಕೊಳ್ಬೇಕಾಗುತ್ತೆ. ಹೈಟ್ 168 ಮತ್ತು ಚೆಸ್ಟು 81ಇಂದ 5 ಪ್ಲಸ್ ಎಕ್ಸ್ಪೆನ್ಸಿವ್ ಮಾಡಬೇಕಾಗುತ್ತೆ. ಟೋಟಲಾಗಿ 86 ಸೆಂಟಿಮೀಟರ್ ಚೆಸ್ಟ್ ಇರಬೇಕಾಗುತ್ತೆ, ಅದರ ಪ್ರಕಾರ ಹಾಕ್ಕೊಳ್ಬೇಕು. ಇದಾದ ತಕ್ಷಣ ನೆಕ್ಸ್ಟು ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC PUC ಎನಿ ಹೈಯರ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ.
ಅಂದರೆ ನೀವೇನಾದರೂ SSLC ಆಗಿರ್ಬೋದು, PUC ಅಥವಾ ಹೈಯರ್ ಲೆವೆಲಲ್ಲಿ ಕನ್ನಡ ಸಬ್ಜೆಕ್ಟನ್ನು ತೊಗೊಂಡು ಪಾಸ್ ಆಗಿದ್ದೀರಾ ಅಂತ ಕೇಳಿರ್ತಾರೆ. ಎಲ್ಲರೂ ಪ್ರತಿಯೊಬ್ಬರು SSLCಯಲ್ಲಿ ಕನ್ನಡ ಸಬ್ಜೆಕ್ಟ್ ಕಲ್ತಿರ್ತಾರೆ ಮತ್ತು ಪಾಸ್ ಆಗಿರ್ತಾರೆ. ಆದಷ್ಟು ಎಸ್ ಅಂತ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು ಹ್ಯಾವ್ ಯು ಪಾಸ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KA KPSC ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ KA KPSC ಸಾಕಷ್ಟು ಎಕ್ಸಾಮಿನೇಷನ್ ನಡೆಸಿರ್ತಾರೆ. ಅದರಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನೀವೇನಾದರೂ ಅಟೆಂಡ್ ಆಗಿ ಪಾಸ್ ಆಗಿದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. KA ಮತ್ತು KPSC ಎರಡೂ ಕಡ್ಡಾಯ ಕನ್ನಡ ನಡೆಸಿರ್ತಾರೆ. ಅದರಲ್ಲಿ ಏನಾದರೂ ಪಾಸ್ ಆಗಿದ್ರೆ ಎಸ್ ಅಂತ ಹಾಕೋರಿ, ಇಲ್ಲಾದರೆ ನೋ ಅಂತ ಹಾಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಳ್ಳಿ. ನೀವೇನಾದರೂ ಕ್ಯಾಟಗರಿ ಒಳಗೆ ಬರ್ತಾ ಇದ್ದರೆ ನಿಮಗೆ ಇಲ್ಲಿ ಇನ್ಕಮ್ ಕೇಳುತ್ತೆ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಎಷ್ಟಿದೆಯಲ್ಲ ಅದನ್ನು ಇನ್ಕಮ್ನ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿಗೆ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಕೊಟ್ಟಿರುವಂಥ ಪ್ರಿವ್ಯೂ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಲ ಪ್ರಿವ್ಯೂ ಬರುತ್ತೆ. ಪ್ರತಿಯೊಂದು ಮಾಹಿತಿ ಏನೇನು ಡೀಟೇಲ್ಸ್ ನೀಡಿದ್ರೆ ಪ್ರತಿಯೊಂದನ್ನು ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ಒಂದು ಫೀಸ್ ಬರುತ್ತೆ. ನಿಮಗೆ ಜನರಲ್ ಮೆರಿಟ್ OBC ಅಭ್ಯರ್ಥಿಗಳಾಗಿದ್ದರೆ 750 ಫೀಸ್ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 500 ಫೀಸ್ ಇರುತ್ತೆ. ಈ ರೀತಿ ಫೀ ಸ್ಟ್ರಕ್ಚರ್ಸ್ ಬರುತ್ತೆ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಸಬ್ಮಿಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಮಥಿಂಗ್ ವೆಂಟ್ ರಾಂಗ್ ಬರ್ತಾ ಇದೆ. ನೋಡಿ, ಸರ್ವರ್ ಇದು ಬ್ಯುಸಿ ಇದೆ. ಈಗಾಗಲೇ ಪದೇ ಪದೇ ಇದೇ ರೀತಿ ಬರ್ತಾ ಇದ್ರೆ ಅಂದರೆ ನಿಮಗೆ ಮಾರ್ನಿಂಗ್ ಅಥವಾ ನೈಟ್ ಟ್ರೈ ಮಾಡ್ಕೊಳ್ಳಿ. ಅಂದರೆ ಇದು ಸಮಥಿಂಗ್ ವೆಂಟ್ ರಾಂಗ್, ಸರ್ವರ್ ಬ್ಯುಸಿ ಇರೋದ್ರಿಂದ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನೀವು ಮತ್ತೊಮ್ಮೆ ಟ್ರೈ ಮಾಡಿ. ಏನಾದರೂ ಬರಲಿಲ್ಲ ಅಂದರೆ ಮಾರ್ನಿಂಗ್ ಅಥವಾ ನೈಟ್ ಆದಷ್ಟು ಟ್ರೈ ಮಾಡಿ. ಇದು ಸರ್ವರ್ ಬ್ಯುಸಿ ಇರುತ್ತೆ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ID ಬರುತ್ತೆ. ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ದು ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಆದರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇವರ ಅಪ್ಲಿಕೇಶನ್ ID ಬರುತ್ತೆ. ಈ ಒಂದು ID ನೀವು ಕಂಪಲ್ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅವರು SMS ಮೂಲಕನೂ ಕಳಿಸೋದಿಲ್ಲ. ಸ್ಟೆಪ್ 2ನಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಕಂಪಲ್ಸರಿ ಹಾಕಬೇಕಾಗತ್ತೆ. ಅದಕ್ಕೆ ಪ್ರತಿಯೊಬ್ಬರು ಈ ಒಂದು ಅಪ್ಲಿಕೇಶನ್ IDಯನ್ನು ಸ್ಕ್ರೀನ್ಶಾಟ್ನಾದರೂ ತೊಗೊಳ್ಳಿ ಅಥವಾ ನಿಮ್ಮ ಬುಕ್ನಲ್ಲಿ ಈ ಒಂದು ಅಪ್ಲಿಕೇಶನ್ IDಯನ್ನು ನೋಟ್ ಮಾಡ್ಕೊಳ್ಳಿ. ಈಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ID ನೋಟ್ ಮಾಡ್ಕೊಂಡಿರಂಗಿಲ್ಲ. ಆ ಒಂದು ರೀಸನ್ಗಾಗಿ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗ್ತಾಯಿಲ್ಲ. ಅದಕ್ಕೆ ಈ ಒಂದು ಅಪ್ಲಿಕೇಶನ್ IDಯನ್ನು ನೀವು ನೋಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ 1 ಆ ರೀತಿಯಾಗಿ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಸ್ಟೆಪ್ 2 ಅಲ್ಲಿ ನಿಮ್ಮದು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅಂತ ನೋಡ್ಕೋಣ. ಸ್ಟೆಪ್ 2 ಮೇಲೆ ಹೊಡೆದ ತಕ್ಷಣ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಈಗಾಗಲೇ ನಿಮ್ಮದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತಲ್ಲ, ಆ ಅಪ್ಲಿಕೇಶನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೋಣ. ನೋಡಿ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಮದು ಫೋಟೋದು ರೀಸೆಂಟ್ ಫೋಟೋಗ್ರಫಿ ಆಗಿರಬೇಕು. ಅದ್ರ ಜೊತೆಗೆ ನಿಮಗೆ ಮ್ಯಾಕ್ಸಿಮಮ್ 100 KB ಒಳಗೆ ಈ ಫೋಟೋ ಅಪ್ಲೋಡ್ ಆಗಬೇಕು. ಮತ್ತು ನಿಮ್ಮದು JPG ಫಾರ್ಮೆಟ್ನಲ್ಲಿ ಮತ್ತು ಮ್ಯಾಕ್ಸಿಮಮ್ ಫೈಲ್ ನೇಮ್ 10 ಕ್ಯಾರೆಕ್ಟರ್ ಒಳಗಿರಬೇಕು. ಮತ್ತು 45x35 ಮಿಲಿಮೀಟರ್ ಮೂಲಕ ನೀವು ರಿಸೈಸನ್ನು ಮಾಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಫೋಟೋ ಇಲ್ಲಿ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ. ಮತ್ತು ಸಿಗ್ನೇಚರ್ ಯಾವ ಇರಬೇಕಂದ್ರೆ ಸಿಂಪಲಾಗಿ ಏನಿಲ್ಲ, ಸಿಗ್ನೇಚರ್ 100 KB ಒಳಗೆ ಮತ್ತು ಫೈಲ್ ನೇಮ್ 10 ಕ್ಯಾರೆಕ್ಟರ್ ಒಳಗಿದ್ರೆ ಸಿಗ್ನೇಚರ್ನು ಅಪ್ಲೋಡನ್ನು ಮಾಡ್ಬೋದು. ನೋಡಿ, ಈಗ ನಾನು ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿಯಾಗಿ ರಿಸೈಸನ್ನು ಮಾಡಬೇಕಂತ ಮಾಹಿತಿ ಕೊಡ್ತೀನಿ. ನೋಡಿ, ಮೊದಲೇದಾಗಿ ನಿಮ್ಮ ಫೋಟೋನ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ಫೋಟೋನ ಕ್ಲಿಕ್ ಮಾಡ್ಕೊಂಡು ಕ್ರಾಪ್ ಮಾಡಿಕೊಂಡು ಗ್ಯಾಲರಿಯಲ್ಲಿ ಇಟ್ಕೊಳ್ಳಿ. ಈಗ ನೆಕ್ಸ್ಟು ನಾನು ರಿಸೈಸನ್ನು ಯಾವ ರೀತಿಯಾಗಿ ಮಾಡಬೇಕಂತ ಮಾಹಿತಿ ಕೊಡ್ತೀನಿ. ನೋಡಿ, ನೆಕ್ಸ್ಟು ಇಮೇಜ್ ಟೂಲ್ ಅಂತಿದೆ. ಇಲ್ಲಿ ನಿಮ್ಮದು ಸಿಗ್ನೇಚರ್ ಮತ್ತು ಫೋಟೋನ ರಿಸೈಸನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕಂದ್ರೆ ಈಗಾಗಲೇ ನಿಮಗೆ ಗ್ಯಾಲರಿಯಲ್ಲಿ ಫೋಟೋನ ಕ್ರಾಪ್ ಮಾಡಿ ಇಟ್ಕೊಳ್ಳಿ. ಇಟ್ಟಿದ ತಕ್ಷಣ ನೆಕ್ಸ್ಟ್ ನಿಮಗೆ ರಿಡ್ಯೂಸ್ ಇಮೇಜ್ ಸೈಜ್ ಅಂತ ಈ ಒಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ಏನು ಮಾಡಬೇಕಂದ್ರೆ ಮಿಲಿಮೀಟರ್ ಅಂತ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟು ಸೆಲೆಕ್ಟ್ ಇಮೇಜ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಯಲ್ಲಿ ನಿಮ್ಮದು ಯಾವುದೊಂದು ಇಮೇಜ್ ಇದೆಯಲ್ಲ ಅದು ಕ್ರಾಪ್ ಮಾಡ್ಕೊಂಡಿದ್ದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಮೇಜ್ ಸೆಲೆಕ್ಟ್ ಆದ ತಕ್ಷಣ ನೆಕ್ಸ್ಟ್ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ಇಲ್ಲಿ ರಿಸೈಜ್ ಆಫ್ ಪಿಕ್ಸೆಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ನೆಕ್ಸ್ಟು ಡೈರೆಕ್ಟಾಗಿ ನೀವು ಏನು ಮಾಡಬೇಡಿ, ಇಲ್ಲಿ ಹೈಟ್ ಅಂತ ಇದೆಯಲ್ಲ, ಇಲ್ಲಿ 56 ಇದೆಯಲ್ಲ, ಇದನ್ನು 45 ಅಂತ ಟೈಪ್ ಮಾಡ್ಕೊಂಬಿಡಿ. ಇಲ್ಲಿ 45 ಅಂತ ಈ ರೀತಿಯಾಗಿ ಟೈಪ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಏನು ಮಾಡಿ, ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಏನಿದೆ ರಿಸೈಜ್ ಇಮೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನಮಗೆ ಸೈಜು 100 KB ಒಳಗೆ ಇರಬೇಕಾಗತ್ತೆ. ಅದಕ್ಕೆ ಇಲ್ಲಿ ಸೈಜ್ 100 KB ಇದೆಯಲ್ಲ, ಇದನ್ನು ನಾವು ಒಂದು 90 KB ಅಂತ ಟೈಪ್ ಮಾಡ್ಕೊಂಡು ಇಲ್ಲಿ ರಿಡ್ಯೂಸಸ್ ಸೈಜ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಅದು ಎಲ್ಲ ರಿಸೈಜ್ ಆಗುತ್ತೆ. ಇಲ್ಲಿ ನೆಕ್ಸ್ಟು ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ
ಗೂಗಲ್ನಲ್ಲಿ ಅಥವಾ ಇದು ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ಅದು ಡೈರೆಕ್ಟಾಗಿ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಅದನ್ನು ನೆಕ್ಸ್ಟು ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಸಿಗ್ನೇಚರ್ ಏನಿಲ್ಲ, ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ ನಿಮ್ಮದು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ತಕ್ಷಣ KB ಎಷ್ಟು ಬೇಕಾಗಿದೆ ಅದು ಅಷ್ಟು KB ಒಳಗೆ ರಿಡ್ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಯಾವ ರೀತಿ ಅಂದರೆ ನೋಡಿ, ನಿಮಗೆ ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಅಪ್ಲೋಡ್ ಮಾಡ್ಕೊಂಡು ಎಷ್ಟು KB ಒಳಗೆ ಬೇಕಾಗಿದೆ ಅಷ್ಟು KB ಹಾಕ್ಕೊಂಡು ರಿಡ್ಯೂಸ್ ಸೈಜ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಸಿಗ್ನೇಚರ್ನು ಅದೇ ರೀತಿಯಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಿಂಪಲ್ಲಾಗಿ ಫೋಟೋ ಸಿಗ್ನೇಚರ್ನ ರಿಸೈಜನ್ನು ಮಾಡ್ಕೊಂಡು ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ಸಿಗ್ನೇಚರು 100 KB ಒಳಗೆ ಇರಬೇಕಾಗತ್ತೆ. ಅದನ್ನು 100 KB ಒಳಗೆ ರಿಡ್ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಈಗ ನೋಡಿ, ನಾವು ಫೋಟೋನ ಚೂಸ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಫೋಟೋ ಈ ರೀತಿಯಾಗಿ ಡೈರೆಕ್ಟಾಗಿ ಅಪ್ಲೋಡ್ ಆಗುತ್ತೆ. ಮತ್ತು ಸಿಗ್ನೇಚರ್ನ ಈಗ ಅಪ್ಲೋಡನ್ನು ಮಾಡ್ಕೊಳ್ಳೋಣ. ಸಿಗ್ನೇಚರ್ ನಾನು ಅಪ್ಲೋಡನ್ನು ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಬಂದಿರುವಂಥ ಸೇವ್ ಅಂತ ಆಪ್ಷನ್ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋಣ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಸಮಥಿಂಗ್ ವೆಂಟ್ ರಾಂಗ್ ಬರ್ತಾ ಇದೆ. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಹೋಮ್ ಪೇಜಿಗೆ ಹೋಗ್ಬಿಡುತ್ತೆ. ಸಕ್ಸಸ್ಫುಲಿ ಸೇವ್ಡ್ ಅಂತ ಒಂದು ಸಿಂಬಾಲ್ ಆಪ್ಷನ್ಸ್ ಬರುತ್ತೆ. ಸೇವ್ ಒಂದು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ವರ್ ಎರರ್ ಬರ್ತಾ ಇದೆ, ಮತ್ತು ಓಪ್ಸ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ. ನೋಡಿ, KE ಅವರು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು, ಮತ್ತೆ ಅದೇ ರೀತಿಯಾಗಿ ಮತ್ತೆ ಬರ್ತಾ ಇದೆ. ಆದಷ್ಟು ಮಾರ್ನಿಂಗ್ ಮತ್ತು ನೈಟ್ ಟ್ರೈ ಮಾಡಿ. ಮತ್ತೊಮ್ಮೆ ಇದು ಓಪ್ಸ್ ಸಮಥಿಂಗ್ ವೆಂಟ್ ರಾಂಗ್ ಬರ್ತಾ ಇದೆ. ನೋಡಿ, ಇನ್ನೂ ಯಾರು ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಿಲ್ಲ. ನೋಡಿ, ಈ ಒಂದು ಪ್ರಾಬ್ಲಮ್ ನಿಮಗೆ ಬರ್ತಾ ಇದ್ದರೆ ಆದಷ್ಟು ಸ್ವಲ್ಪ ವೇಟ್ ಮಾಡಿ, ಅಥವಾ ಮಾರ್ನಿಂಗ್ ಅಥವಾ ನೈಟ್ ಆಗೋಕ್ಕೆ ಟ್ರೈ ಮಾಡಿ. ಇದೇ ರೀತಿಯಾಗಿ ಮತ್ತೊಮ್ಮೆ ಇದು ಬರ್ತಾ ಇದೆ. ಈ ರೀತಿಯಾಗಿ ನೀವು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟು ಏನು ಮಾಡಬೇಕಂದ್ರೆ ಒಂದು ಕೊನೆಯದಾಗಿ ಪೇಮೆಂಟ್ ಮಾಡೋದಿರುತ್ತೆ. ಇಷ್ಟು ಸ್ಟೆಪ್ನ ಫಾಲೋ ಮಾಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಶುಲ್ಕ ಪಾವತಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮೊಂದು ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕೊಂಡು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ಪೇಮೆಂಟ್ ಓಪನ್ ಆಗುತ್ತೆ. ಪೇಮೆಂಟ್ ಓಪನ್ ಆದ ತಕ್ಷಣ ನೀವು ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, UPI ಮೂಲಕ ಪೇಮೆಂಟ್ನ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಪೇಮೆಂಟ್ನ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಸ್ವೀಕೃತಿ ಬರುತ್ತೆ. ಅದನ್ನು ಸ್ಕ್ರೀನ್ಶಾಟ್ನ ತೊಗೊಂಡು ಡೈರೆಕ್ಟಾಗಿ ಲಾಸ್ಟ್ ಒನ್ ಏನು ಮಾಡಬೇಕು, ಕೊನೆಯ 5th ಹಂತದಲ್ಲಿ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ನ ತೆಗೆದುಕೊಳ್ಬೇಕು. ಅದಕ್ಕೂ ಮುಂಚೆ ನಿಮ್ದು ಏನಾದರೂ ಪೇಮೆಂಟ್ ಆಗಿಲ್ಲ ಅಂದರೆ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ತಕ್ಷಣ ಪೇಮೆಂಟ್ ಆಗಿದರೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಕೆಳಗೆ ಕೊಟ್ಟಿರುವಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಆಗಿಬಿಡುತ್ತೆ. ಈ ರೀತಿಯಾಗಿ ಗೂಗಲ್ನಲ್ಲೇ ಡೌನ್ಲೋಡ್ ಆಗುತ್ತೆ. ನೀವು ಫೈಲಲ್ಲಿ ಇರುತ್ತೆ ನೋಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಏನು ಡೀಟೇಲ್ಸ್ ನೀಡಿದರೆ ಆ ಪೇಮೆಂಟ್ ಅದು ಎಲ್ಲ ಮಾಹಿತಿ ಬರುತ್ತೆ. ಈ ರೀತಿಯಾಗಿ ಫೈನಲ್ ಪ್ರಿಂಟೌಟ್ನ ತೆಗೆದುಕೊಳ್ಳಿ. ನೋಡಿ, ಈಗಾಗಲೇ ಸಾಕಷ್ಟು ಸರ್ವರ್ ಎರರ್ ಅಂತ ಬರ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ. ಅಪ್ಲೈ ಮಾಡೋಕ್ಕೆ ನೀವು ಮಾರ್ನಿಂಗ್ನೇ ಟ್ರೈ ಮಾಡಿ. ಇದು KE ಅವರು ಇದನ್ನು ಪ್ರಾಬ್ಲಮ್ನ ಆದಷ್ಟು ಸಾಲ್ವ್ ಮಾಡಬೇಕು. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಇನ್ನೂ ಅಪ್ಲಿಕೇಶನ್ನ ಹಾಕಿಲ್ಲ. ಆ ರೀಸನ್ಗಾಗಿ ನೋಡಿ, ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಆದರೆ ಇಲ್ಲಿ ಸರ್ವರ್ ಎರರ್ ಅಂತ ಮಾತ್ರ ಬರ್ತಾ ಇದೆ. ಅದನ್ನು ಬಿಟ್ಟರೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ. ಮತ್ತು DR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೂ ಅರ್ಜಿಯನ್ನು ಇನ್ನೂ ಅಪ್ಲಿಕೇಶನ್ ಲಿಂಕ್ ಬಿಟ್ಟಿಲ್ಲ. ಬಂದ ತಕ್ಷಣ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ಮತ್ತೊಂದು ಆ ವಿಡಿಯೋನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ರಿಲೀಸ್ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.